ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಬಟ್ಟೆ ಇಲ್ಲದೆ ಸ್ನಾನ ಮಾಡಬಾರದೆಂದು ನಿಮಗೆ ಗೊತ್ತಿದೆಯೇ? ಆ ರೀತಿ ಮಾಡುವುದರಿಂದ ಏನಾಗುತ್ತದೆ ಎಂದು ಗೊತ್ತಾದರೆ ನೀವು ಆಶ್ಚರ್ಯರಾಗುತ್ತೀರಾ. ಬಟ್ಟೆ ಇಲ್ಲದೆ ಏಕೆ ಸ್ನಾನ ಮಾಡಬಾರದೆಂದು ಶ್ರೀಕೃಷ್ಣನು ದೇವಿ ಭಾಗವತದಲ್ಲಿ ಹೇಳಿದ್ದಾರೆ. ಶ್ರೀಕೃಷ್ಣನು ಹೇಳಿರುವ ಮಾತನ್ನು ತಿಳಿದುಕೊಂಡ ನಂತರ ಇನ್ನು ಮುಂದೆ ನೀವು ಬಟ್ಟೆ ಇಲ್ಲದೆ ಸ್ನಾನ ಮಾಡಿ ಅಂತ ಹೇಳಿದರೂ ನೀವು ಮಾಡುವುದಿಲ್ಲ. ಆದ್ದರಿಂದ ಶ್ರೀಕೃಷ್ಣನು ಏನೆಂದು ಹೇಳಿದ್ದಾರೆಂದು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕೂ ಮೊದಲು ನಿಮ್ಮಲ್ಲಿ ನನ್ನದೊಂದು ಸ್ಮಾಲ್ ರಿಕ್ವೆಸ್ಟ್. ಸರ್ವೋತ್ತಮನಾಗಿರುವ ಶ್ರೀಕೃಷ್ಣನ ಭಕ್ತರು ಜೈ ಶ್ರೀಕೃಷ್ಣ ವಾಸುದೇವ ಎಂದು ಕಮೆಂಟ್ ಅನ್ನು ಮಾಡುವ ಮೂಲಕ ನಿಮ್ಮ ಕೃತಜ್ಞತೆಯನ್ನು ತಿಳಿಸಿ. ಮಾರ್ಗಶಿರ ಮಾಸದಲ್ಲಿ ಬೃಂದಾವನದಲ್ಲಿದ್ದ ಗೋಪಿಕ ಸ್ತ್ರೀಯರೆಲ್ಲರೂ ಕಾಂತ್ಯಾಯಿನಿ ವ್ರತವನ್ನ ಮಾಡುತ್ತಿದ್ದಾರೆ. ಅವರೆಲ್ಲರೂ ಬೆಳಿಗ್ಗೆನೆ ಎದ್ದು ಬೃಂದಾವನದ ಪಕ್ಕದಲ್ಲಿರುವ ಸರೋವರದಲ್ಲಿ ಸ್ನಾನವನ್ನ ಮಾಡಿ ಕಾಂತ್ಯಾಯಿನಿ ಅಮ್ಮನನ್ನ ಪ್ರತಿಷ್ಠಾಪನೆ ಮಾಡಿ ಹಲವು ರೀತಿಯ ಪೂಜೆಗಳನ್ನ ಮಾಡಿ ದೀಪ ಧೂಪ ನೈವೇದ್ಯಗಳನ್ನ ಸಮರ್ಪಿಸಿ ಆ ದೇವಿಯನ್ನ ಪೂಜಿಸುತ್ತಿದ್ದರು. ಅವರೆಲ್ಲರೂ ಕಾಂತ್ಯಾಯಿನಿ ದೇವಿಯನ್ನ ಈ ರೀತಿಯಾಗಿ ಪ್ರಾರ್ಥಿಸುತ್ತಿದ್ದರು. ಅಮ್ಮ ಕಾಂತ್ಯಾಯಿನಿ, ಮಾಯಾ ಸ್ವರೂಪಿಣಿ, ನಮ್ಮ ನಂದ ಗೋಕುಲದಲ್ಲಿ ಶ್ರೀಕೃಷ್ಣನು ಎಂಬ ಚಿಕ್ಕ ಬಾಲಕನಿದ್ದಾನೆ. ನಮಗೆ ಮುಂದಿನ ಜನ್ಮದಲ್ಲಾದರೂ ಶ್ರೀಕೃಷ್ಣನನ್ನ ಗಂಡನನ್ನಾಗಿ ಅನುಗ್ರಹಿಸು ಎಂದು ಪ್ರಾರ್ಥನೆ ಮಾಡುತ್ತಿದ್ದರು. ಬೃಂದಾವನದಲ್ಲಿದ್ದ ಗೋಪಿಕ ಸ್ತ್ರೀಯರೆಲ್ಲರೂ ಈ ವಿಧವಾಗಿ ಮಾರ್ಗಶಿರ ಮಾಸ ಪೂರ್ತಿಯಾಗಿ ಕಾಂತ್ಯಾಯಿನಿ ವ್ರತವನ್ನ ಮಾಡಿದರು. ಈ ರೀತಿಯಾಗಿ ಮಾರ್ಗಶಿರ ಮಾಸದಲ್ಲಿ ವ್ರತ ಸಾಗುತ್ತಿರುವಾಗ ಪೌರ್ಣಮಿಯ ದಿನದಂದು ಗೋಪಿಕ ಸ್ತ್ರೀಯರೆಲ್ಲರೂ ಬೆಳಿಗ್ಗೆನೆ ನಿದ್ದೆಯಿಂದ ಎದ್ದು ಒಬ್ಬರನ್ನೊಬ್ಬರು ಕರೆದುಕೊಂಡು ಯಮುನಾ ನದಿಗೆ ಸ್ನಾನಕ್ಕೆ ಹೋಗುತ್ತಾರೆ. ತಾವು ಧರಿಸಿರುವ ಬಟ್ಟೆಗಳನ್ನ ಬಿಚ್ಚಿ ಬೊಟ್ಟನ್ನ ತೆಗೆದು ನೀರಿಗೆ ಇಳಿದು ಸ್ನಾನವನ್ನ ಮಾಡುತ್ತಿದ್ದಾರೆ. ಯೋಗಿಗಳಿಗೆ ಯೋಗಿಯಾಗಿರುವ ಶ್ರೀಕೃಷ್ಣನು ಆ ಗೋಪಿಕ ಸ್ತ್ರೀಯರು ಮಾಡುತ್ತಿರುವ ವ್ರತಕ್ಕೆ ಫಲವನ್ನ ನೀಡುವುದಕ್ಕೆ ತನ್ನ ಸ್ನೇಹಿತರೊಂದಿಗೆ ಸೇರಿಕೊಂಡು ಆ ಗೋಪಿಕ ಸ್ತ್ರೀಯರು ಸ್ನಾನ ಮಾಡುತ್ತಿರುವ ಸ್ಥಳಕ್ಕೆ ಹೋಗುತ್ತಾರೆ. ಶ್ರೀಕೃಷ್ಣನು ಮತ್ತು ಆತನ ಸ್ನೇಹಿತರು ಸೇರಿಕೊಂಡು ಸರೋವರದಲ್ಲಿ ಸ್ನಾನ ಮಾಡುತ್ತಿರುವ ಗೋಪಿಕ ಸ್ತ್ರೀಯರ ಬಟ್ಟೆಗಳನ್ನ ತೆಗೆದುಕೊಂಡು ಪಕ್ಕದಲ್ಲೇ ಇರುವ ಮರವನ್ನ ಹತ್ತುತ್ತಾರೆ. ಆಗ ಶ್ರೀಕೃಷ್ಣನು ಗೋಪಿಕ ಸ್ತ್ರೀಯರ ಬಳಿ ಈ ರೀತಿಯಾಗಿ ಹೇಳುತ್ತಾರೆ, ಓ ಗೋಪಿಕ ಕಾಂತೆಯರೇ, ನಿಮ್ಮ ಬಟ್ಟೆಗಳೆಲ್ಲವೂ ನನ್ನ ಬಳಿ ಇದ್ದಾವೆ. ನೀವು ಹಾಗೆಯೇ ನನ್ನ ಬಳಿ ಬಂದು ನಿಮ್ಮ ಬಟ್ಟೆಗಳನ್ನ ತೆಗೆದುಕೊಳ್ಳಿ. ಈಗಾಗಲೇ ತಡವಾಗಿ ಹೋಗಿದೆ. ಬೇಗ ಹೋಗಿ ವ್ರತವನ್ನ ಪೂರ್ತಿ ಮಾಡಿ. ನಾನು ಸುಳ್ಳನ್ನು ಹೇಳುತ್ತಿಲ್ಲ, ನಾನು ನಿಜವನ್ನೇ ಹೇಳುತ್ತಿದ್ದೇನೆ. ನಾನು ನಿಮ್ಮನ್ನ ಅಪಹಾಸ್ಯ ಮಾಡುತ್ತಿಲ್ಲ. ಇದಕ್ಕೂ ಮೊದಲು ನಾನು ಎಂದಿಗೂ ಕೂಡ ಸುಳ್ಳನ್ನ ಹೇಳಿಲ್ಲ. ಆ ವಿಷಯ ನನ್ನ ಸ್ನೇಹಿತರೆಲ್ಲರಿಗೂ ಕೂಡ ಗೊತ್ತು. ಒಬ್ಬೊಬ್ಬರಾಗಲಿ ಅಥವಾ ಎಲ್ಲರೂ ಒಂದೇ ಸಾರಿಗಾದರೂ ಬಂದು ನಿಮ್ಮ ಎಲ್ಲ ಬಟ್ಟೆಗಳನ್ನು ತೆಗೆದುಕೊಂಡು ಹೋಗಿ ಎಂದು ಚೇಷ್ಟೆ ಮಾಡುತ್ತಾ ಹೇಳುತ್ತಾರೆ. ಶ್ರೀಕೃಷ್ಣನ ಮಾತಿಗೆ ಅವರೆಲ್ಲರೂ ನಾಚಿಕೆ ಪಡುತ್ತಾರೆ. ಏನು ಕೃಷ್ಣ, ಇದು ಗೊಂದಲ, ನಾವು ಹೇಗೆ ಹೊರಗಡೆ ಬರಲು ಸಾಧ್ಯ ಅನ್ನುತ್ತಾರೆ. ಬರಲೇಬೇಕು, ತಪ್ಪುವುದಿಲ್ಲ. ನಿಮಗೆ ನಿಮ್ಮ ಬಟ್ಟೆಗಳು ಬೇಕು ಅಂದ್ರೆ ಬಂದು ತೆಗೆದುಕೊಳ್ಳಿ ಎಂದು ಶ್ರೀಕೃಷ್ಣನು ಹೇಳುತ್ತಾರೆ. ಮೊದಲೇ ಮಾರ್ಗಶಿರ ಮಾಸ. ಆ ಮಾಸದಲ್ಲಿ ಚಳಿ ಹೆಚ್ಚಾಗಿರುತ್ತದೆ. ಆ ಗೋಪಿಕ ಸ್ತ್ರೀಯರು ಕುತ್ತಿಗೆವರೆಗೂ ನೀರಿನಲ್ಲಿ ಮುಳುಗಿದ್ದಾರೆ. ಆಗ ತಾನೇ ಸೂರ್ಯನು ಬರುತ್ತಿದ್ದಾನೆ. ಚಳಿ ಹುಟ್ಟುತ್ತಿದೆ. ಆ ಚಳಿಯಲ್ಲಿ ಗಡಗಡ ನಡುಗುತ್ತಿದ್ದಾರೆ ಆ ಗೋಪಿಕ ಸ್ತ್ರೀಯರು. ಕೃಷ್ಣ, ಇದು ನಿನಗೆ ಗೌರವ ತರುವುದಿಲ್ಲ. ನೀನು ಗೋಪಿಕ ಕುಲಕ್ಕೆ ದೊಡ್ಡವನಾಗಿರುವ ನಂದ ಕುಮಾರನು. ಆದ್ದರಿಂದ ನಿನಗೆ ಏನು ಅನ್ನಲಾಗದೆ ಹೋಗುತ್ತಿದ್ದೇವೆ. ನಿಮ್ಮ ತಂದೆಯನ್ನ ಎಲ್ಲರೂ ಗೌರವಿಸುತ್ತಾರೆ. ಆ ಗೌರವವನ್ನ ಕಾಪಾಡು. ನೀನು ಅಂದ್ರೆ ನಮ್ಮೆಲ್ಲರಿಗೂ ತುಂಬಾ ಇಷ್ಟ. ಮುದ್ದಾಗಿ ಇದ್ದೀಯಾ, ಚೇಷ್ಟೆಗಳನ್ನ ಮಾಡುತ್ತಿರುತ್ತೀಯ. ಆದ್ರೆ ಈಗ ನಿನ್ನ ಚೇಷ್ಟೆಗಳು ಮಿತಿ ಮೀರಿ ಹೋಗಿದ್ದಾವೆ. ನಾವು ನೋಡು, ಚಳಿಗೆ ಯಾವ ರೀತಿ ಗಡಗಡ ನಡುಗುತ್ತಿದ್ದೇವೆ. ನಾವೆಲ್ಲರೂ ನಿನ್ನ ದಾಸಿಯರು ಅಂದುಕೋ. ನಮ್ಮ ಬಟ್ಟೆಗಳನ್ನು ನಮಗೆ ಕೊಟ್ಟು ಬಿಡು. ನಮ್ಮ ಬಟ್ಟೆಗಳನ್ನು ನಮಗೆ ಕೊಟ್ಟ ನಂತರ ನೀನು ಏನು ಹೇಳುತ್ತೀಯೋ ಅದನ್ನ ಕೇಳುತ್ತೇವೆ. ಸರಿನಾ? ನೀನು ನಮ್ಮ ಮುದ್ದು ಕೃಷ್ಣ ತಾನೇ? ನಮ್ಮ ಬಟ್ಟೆ ನಮಗೆ ಕೊಡೋದಿಲ್ವಾ? ಇದೇ ರೀತಿ ನೀನು ಚೇಷ್ಟೆಗಳನ್ನ ಮಾಡಿದ್ರೆ ಈ ವಿಷಯವನ್ನು ನಿಮ್ಮ ತಂದೆಗೆ ಹೇಳುತ್ತೇವೆ, ಜಾಗ್ರತೆ ಎಂದು ಗಾಬರಿಯಿಂದ ಹೇಳುತ್ತಾರೆ. ಆದ್ರೆ ಶ್ರೀಕೃಷ್ಣನು ಸ್ವಲ್ಪವೂ ಕೂಡ ಭಯ ಬೀಳುವುದಿಲ್ಲ. ಮತ್ತೆ ಶ್ರೀಕೃಷ್ಣನು ಗೋಪಿಕ ಸ್ತ್ರೀಯರೊಂದಿಗೆ ಮಾತನಾಡುತ್ತಾ, ಈಗ ತಾನೇ ನೀವು ಹೇಳಿದ್ರಿ ಅಲ್ಲವೇ, ನೀವೆಲ್ಲರೂ ನನ್ನ ದಾಸಿಯರು ಎಂದು, ನನ್ನ ಮಾತನ್ನು ಕೇಳುತ್ತೀವಿ ಎಂದು. ಅದಕ್ಕಾಗಿ ಹೇಳುತ್ತಿದ್ದೇನೆ, ನೀವು ಇಲ್ಲಿಗೆ ಬಂದು ನಿಮ್ಮ ಬಟ್ಟೆಗಳನ್ನ ತೆಗೆದುಕೊಂಡು ಹೋಗಿ. ಇಲ್ಲ ಅಂದ್ರೆ ನಿಮ್ಮ ಬಟ್ಟೆಗಳನ್ನ ಕೊಡುವುದಿಲ್ಲ. ನೀವು ಯಾರ ಬಳಿಯಾದರೂ ಹೇಳಿಕೊಳ್ಳಿ. ನಮ್ಮ ತಂದೆಗೆ ಹೇಳಿದ್ರೆ ನನಗೇನು ಭಯನ ಎಂದು ಶ್ರೀಕೃಷ್ಣನು ತುಂಟತನದಿಂದ ಹೇಳುತ್ತಾರೆ. ಈ ಮೊಣ್ಣನ ಬಳಿ ಏನು ಲಾಭವಿಲ್ಲವೆಂದು ಎಲ್ಲ ಗೋಪಿಕ ಸ್ತ್ರೀಯರು ತಮ್ಮ ಮರ್ಮಾಂಗವನ್ನು
ಮುಖವನ್ನು ತಮ್ಮ ಸ್ತನಗಳನ್ನು ಎರಡು ಕೈಯಲ್ಲಿ ಮುಚ್ಚಿಕೊಂಡು ಬಾಗಿ ಬಾಗಿ ಶ್ರೀಕೃಷ್ಣನಿರುವ ಮರದ ಬಳಿ ಬರುತ್ತಾರೆ. ಅವರನ್ನು ನೋಡಿದ ಶ್ರೀಕೃಷ್ಣನು ಈ ರೀತಿಯಾಗಿ ಹೇಳುತ್ತಾರೆ, ಓ ಗೋಪಿಕ ಕಾಂತೆಯರೇ, ನೀವು ಕಾಂತ್ಯಾಯಿನಿ ವ್ರತವನ್ನ ಮಾಡುತ್ತಿದ್ದೀರಾ, ಆದ್ರೆ ಬಟ್ಟೆ ಇಲ್ಲದೆ ಸ್ನಾನವನ್ನ ಮಾಡುತ್ತಿದ್ದೀರಾ. ಅದು ತಪ್ಪು. ಇದರಿಂದ ನೀವು ಕಾಂತ್ಯಾಯಿನಿ ದೇವಿಗೆ ಅವಮಾನ ಮಾಡಿದಂತಾಗುತ್ತದೆ. ನೀವು ಯಾವ ಫಲವನ್ನ ಬೇಡಿ ಈ ವ್ರತವನ್ನ ಮಾಡುತ್ತಿದ್ದೀರೋ, ಈ ರೀತಿಯಾಗಿ ಬಟ್ಟೆ ಇಲ್ಲದೆ ಸ್ನಾನವನ್ನ ಮಾಡಿದ್ರೆ ಆ ಫಲಗಳು ನಿಮಗೆ ಸಿಗುವುದಿಲ್ಲ. ಮತ್ತು ನೀವು ನಗ್ನವಾಗಿ ಸ್ನಾನವನ್ನ ಮಾಡಿದ್ರೆ ನೀರಿನ ದೇವರಾಗಿರುವ ವರುಣ ದೇವನನ್ನ ನೀವು ಅವಮಾನ ಮಾಡಿದಂತಾಗುತ್ತದೆ. ನಗ್ನವಾಗಿ ಸ್ನಾನ ಮಾಡುವುದು ಪಾಪಗಳಿಗೆ ದಾರಿ ಮಾಡಿಕೊಟ್ಟಂತಾಗುತ್ತದೆ ಮತ್ತು ಆರ್ಥಿಕ ಶಾರೀರಿಕವಾಗಿ ಹಾನಿಯನ್ನ ಉಂಟು ಮಾಡುತ್ತದೆ. ಈ ಕಾರಣದಿಂದಲೇ ನೀವು ಎಂದಿಗೂ ಕೂಡ ನಗ್ನವಾಗಿ ಸ್ನಾನ ಮಾಡಬಾರದು. ಆದ್ದರಿಂದ ಆ ಪಾಪದಿಂದ ನೀವು ಮುಕ್ತಿಯನ್ನ ಹೊಂದಿ ದೇಹದ ಮೇಲಿರುವ ಪ್ರೀತಿಯನ್ನ ತ್ಯಜಿಸಿ ಕೈಗಳನ್ನು ಮೇಲೆತ್ತಿ ತಾಯಿಗೆ ನಮಸ್ಕರಿಸಿ ನಿಮ್ಮ ಬಟ್ಟೆಗಳನ್ನ ತೆಗೆದುಕೊಳ್ಳಿ ಎಂದು ಹೇಳುತ್ತಾರೆ. ಆ ಮಾತಿಗೆ ಗೋಪಿಕ ಸ್ತ್ರೀಯರೆಲ್ಲರೂ ನಾಚಿಕೆ ಪಡುತ್ತಾರೆ. ನಾವು ಮಾಡಿದ ಅನಾಚಾರದ ಕೆಲಸದಿಂದ ತಾಯಿಗೆ ಅಪಚಾರವಾಗಿದೆ ಎಂದು ಅರ್ಥ ಮಾಡಿಕೊಂಡರು. ಇನ್ನು ಚಿಕ್ಕವನಾಗಿರುವ ಶ್ರೀಕೃಷ್ಣನ ಮುಂದೆ ನಮಗೇಕೆ ನಾಚಿಕೆ ಎಂದು ಧೈರ್ಯವಾಗಿ ಎರಡು ಕೈಗಳನ್ನ ಎತ್ತಿ ನಮ್ಮ ಬಟ್ಟೆಯನ್ನ ನಮಗೆ ಕೊಡಿ ಎಂದು ಕೇಳುತ್ತಾರೆ. ಆಗ ತಕ್ಷಣ ಶ್ರೀಕೃಷ್ಣನು ಅವರ ಬಟ್ಟೆಗಳನ್ನ ಅವರಿಗೆ ಕೊಡುತ್ತಾರೆ. ಶ್ರೀಕೃಷ್ಣನು ಅವರನ್ನ ಆಟ ಆಡಿಸುವುದಕ್ಕೆ ಅವರ ಬಟ್ಟೆಗಳನ್ನ ತೆಗೆದುಕೊಂಡರು ಕೂಡ ಬಟ್ಟೆ ಇಲ್ಲದೆ ಸ್ನಾನ ಮಾಡುವುದು ತಪ್ಪೆಂದು ಅವರ ತಪ್ಪನ್ನ ಎತ್ತಿ ತೋರಿಸಿದರು. ಆದ್ದರಿಂದ ಶ್ರೀಕೃಷ್ಣನು ಮಾಡಿದ ಕೆಲಸಕ್ಕೆ ಅವರಿಗೆ ಕೋಪ ಬರಲಿಲ್ಲ. ಬದಲಿಗೆ ಶ್ರೀಕೃಷ್ಣನ ಚೇಷ್ಟೆಗೆ ನಸು ನಕ್ಕರು. ಗೋಪಿಕ ಸ್ತ್ರೀಯರೆಲ್ಲರೂ ತಮ್ಮ ತಮ್ಮ ಬಟ್ಟೆಗಳನ್ನ ಧರಿಸಿದರು. ವಿಷ್ಣುವಿನ ಜಗನ್ಮೋಹನ ರೂಪವನ್ನ ನೋಡುತ್ತಾ ಹಾಗೆಯೇ ಸ್ತಬ್ಧವಾಗಿ ನಿಂತು ಬಿಟ್ಟರು. ಅವರೆಲ್ಲರೂ ನನ್ನನ್ನ ಗಂಡನನ್ನಾಗಿ ಪಡೆಯಬೇಕೆಂಬ ಉದ್ದೇಶದಿಂದ ಕಾಂತ್ಯಾಯಿನಿ ವ್ರತವನ್ನ ಮಾಡುತ್ತಿದ್ದಾರೆಂದು ಅವರ ಮನಸ್ಸಲ್ಲಿರುವ ಬಯಕೆಗಳನ್ನ ತಿಳಿದುಕೊಂಡ ಶ್ರೀಕೃಷ್ಣನು ಆ ಗೋಪಿಕ ಸ್ತ್ರೀಯರ ಬಳಿ ಈ ರೀತಿಯಾಗಿ ಹೇಳುತ್ತಾರೆ, ಓ ಗೋಪಿಕ ಸ್ತ್ರೀಯರೇ, ನೀವು ಯಾವ ಫಲಕ್ಕಾಗಿ ಈ ವ್ರತವನ್ನ ಮಾಡುತ್ತಿದ್ದೀರಾ ಎಂದು ನನಗೆ ಗೊತ್ತು. ನಿಮ್ಮ ಕೋರಿಕೆ ನನಗೆ ಸಮ್ಮತವೇ, ಅದು ನಡೆಯುತ್ತದೆ. ಬಿತ್ತನೆ ಮಾಡಿರುವ ಬೆಳೆಗಳು ಮೊಳಕೆ ಒಡೆಯುವ ಹಾಗೆ ನಿಮ್ಮ ಕಾಮ ವಾಂಛೆಗಳು ಮೊಳಕೆ ಒಡೆಯುವುದಿಲ್ಲ. ನಿಮ್ಮ ಕೋರಿಕೆ ನೆರವೇರುತ್ತದೆ. ನೀವಿನ್ನು ಗ್ರಾಮಕ್ಕೆ ಹೋಗಬಹುದು. ನೀವು ಯಾವ ಫಲವನ್ನ ಬಯಸಿ ಈ ವ್ರತವನ್ನ ಮಾಡುತ್ತಿದ್ದೀರೋ ಆ ಫಲವು ನಿಮಗೆ ದೊರೆಯುತ್ತದೆ ಎಂದು ಶ್ರೀಕೃಷ್ಣನು ಹೇಳುತ್ತಾರೆ. ಶ್ರೀಕೃಷ್ಣನ ಮಾತಿಗೆ ಸಂತೋಷ ಪಟ್ಟ ಗೋಪಿಕ ಸ್ತ್ರೀಯರು ಶ್ರೀಕೃಷ್ಣನನ್ನು ತಮ್ಮ ಮನಸ್ಸಲ್ಲಿ ಧ್ಯಾನಿಸುತ್ತಾ ತಮ್ಮ ತಮ್ಮ ಮನೆಗೆ ಹೋಗುತ್ತಾರೆ. ನಂತರ ಶ್ರೀಕೃಷ್ಣನು ಬಲರಾಮನು ಮತ್ತು ತನ್ನ ಸ್ನೇಹಿತರೊಂದಿಗೆ ಹಸುಗಳನ್ನು ಹೊಡೆದುಕೊಂಡು ಸಮೀಪದಲ್ಲಿರುವ ವನಕ್ಕೆ ಹೋಗುತ್ತಾರೆ. ಸ್ನೇಹಿತರೆ, ಅಂದಿನಿಂದ ಇಂದಿನವರೆಗೂ ಭಾರತ ದೇಶದ ಜನರು ನೀರನ್ನ ಪವಿತ್ರವೆಂದು ಭಾವಿಸುತ್ತಾರೆ. ನದಿಯ ಹೆಸರುಗಳು ಕೂಡ ಗಂಗಾ, ಕಾವೇರಿ, ತುಂಗಭದ್ರಾ, ಯಮುನಾ, ಗೋದಾವರಿ, ಸರಸ್ವತಿ ಹೀಗೆ ಸ್ತ್ರೀಯರ ಹೆಸರಿನಲ್ಲಿಯೇ ಇದ್ದಾವೆ. ಹರಿಯುವ ನದಿಯಲ್ಲಿ ಪೂಜೆಗಳನ್ನು ಕೂಡ ಮಾಡುತ್ತಾರೆ. ಆದರೆ ನೀರಿನಲ್ಲಿ ನಗ್ನವಾಗಿ ನಿಂತುಕೊಂಡರೆ ದೇವತೆಗಳ ಕೋಪಕ್ಕೆ ತುತ್ತಾಗುತ್ತೀರಾ, ಅಶುಭವೆಂದು ನಮ್ಮ ಪೂರ್ವಜರು ನಂಬುತ್ತಿದ್ದಾರಂತೆ. ಈ ಕಾರಣದಿಂದಲೇ ನಗ್ನವಾಗಿ ಸ್ನಾನ ಮಾಡಬಾರದೆಂಬ ನಿಯಮವನ್ನ ಮಾಡಿದರಂತೆ. ಇವೆಲ್ಲವೂ ನಮ್ಮ ಪುರಾಣ ಕಥೆಗಳ ಮೂಲಕ ನಮಗೆ ಗೊತ್ತಾಗುತ್ತದೆ. ಪ್ರಸ್ತುತ ಕಂಪ್ಯೂಟರ್ ಯುಗದಲ್ಲಿ ರೂಮಿಗೊಂದು ಬಾತ್ರೂಮ್ ಇರುವ ಕಾರಣ ಶವರ್ ಬಾತ್, ಟಬ್ ಬಾತ್ ಅಂತೇಳಿ ಮೈ ಮೇಲೆ ಒಂದು ಬಟ್ಟೆ ಕೂಡ ಇಲ್ಲದೆ ಹೆಣ್ಣು ಗಂಡು ಸೇರಿಕೊಂಡು ಸ್ನಾನವನ್ನ ಮಾಡುತ್ತಾರೆ. ಕಾಲ ಬದಲಾಗಿದೆ, ಆಚಾರ ಬದಲಾಗಿದೆ, ಆದ್ರೆ ಯಮಲೋಕದಲ್ಲಿ ಶಿಕ್ಷೆಗಳು ಬದಲಾಗಿಲ್ಲ ಎಂಬ ವಿಷಯವನ್ನ ನೀವು ನೆನಪಿಟ್ಟುಕೊಳ್ಳಿ. ಸ್ನೇಹಿತರೆ, ನಾವು ಸ್ನಾನ ಮಾಡುವಾಗ ಬಟ್ಟೆಯನ್ನ ಧರಿಸುವುದು ಎಷ್ಟು ಮುಖ್ಯವೋ ಈ ಶ್ಲೋಕವನ್ನ ಹೇಳುವುದು ಕೂಡ ಅಷ್ಟೇ ಮುಖ್ಯವೆಂದು ನಮ್ಮ ಪುರಾಣ ಗ್ರಂಥಗಳು ಹೇಳುತ್ತವೆ. ಈ ಶ್ಲೋಕವನ್ನ ಹೇಳುವುದರಿಂದ ಉಪಯೋಗವೇನು ಎಂಬುದನ್ನು ಕೂಡ ತಿಳಿದುಕೊಳ್ಳೋಣ. ಗಂಗೆ ಚ ಯಮುನೆ ಚೈವೆ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೆಸ್ಮಿನ್ ಸನ್ನಿಧಂ ಕುರು. ಈ ಶ್ಲೋಕಕ್ಕೆ ಅರ್ಥ, ನಾನು ಪವಿತ್ರವಾದ ಗಂಗಾ, ಯಮುನಾ, ಗೋದಾವರಿ, ಸರಸ್ವತಿ, ಸಿಂಧು ಮೊದಲಾದ ಪವಿತ್ರವಾದ ನದಿಯ ನೀರನ್ನ ತಲೆ ಮೇಲೆ ಹಾಕಿಕೊಳ್ಳುತ್ತಿದ್ದೇನೆಂದು ಅರ್ಥ. ಈ ಶ್ಲೋಕವನ್ನ ಹೇಳುತ್ತಾ ಯಾರು ಸ್ನಾನವನ್ನ ಮಾಡುತ್ತಾರೋ, ತಲೆ ಮೇಲೆ ನೀರನ್ನ ಹಾಕಿಕೊಳ್ಳುತ್ತಾರೋ ಅವರಿಗೆ ಎಲ್ಲ ನದಿಯಲ್ಲೂ ಸ್ನಾನ ಮಾಡಿದಾಗ ಬರುವ ಪುಣ್ಯವು ದೊರೆಯುತ್ತದೆ. ಸ್ನಾನ ಮಾಡಿದಾಗ ಬಿಚ್ಚಿದ ಬಟ್ಟೆಯನ್ನು ಧರಿಸದೆ ಶುಭ್ರವಾದ ಬಟ್ಟೆಯನ್ನು ಮಾತ್ರ ಧರಿಸಬೇಕು. ಮೈಲಿಗೆ ಬಟ್ಟೆಯಲ್ಲಿ ಶನಿದೇವನು ಪ್ರವೇಶ ಮಾಡಿರುತ್ತಾನೆಂದು ನಮ್ಮ ಪೂರ್ವಜರು ಹೇಳುತ್ತಾರೆ. ಅವರು ಏನೇ ಹೇಳಿದರೂ ನಮ್ಮ ಒಳ್ಳೆಯದಕ್ಕೆ ಹೇಳಿದ್ದರೆಂಬುದು ಸತ್ಯ. ಸ್ನಾನ ಮಾಡುವುದರಿಂದ ನಾವು ಶುಭ್ರವಾಗುವುದು ಮಾತ್ರವಲ್ಲ, ಆತನಿಗೆ ನೂತನ ಉತ್ತೇಜನ ಸಿಗುತ್ತದೆ. ಈ ಕಾರಣದಿಂದಲೇ ನಾವು ಬಟ್ಟೆ ಇಲ್ಲದೆ ಸ್ನಾನ ಮಾಡಬಾರದೆಂದು ಹೇಳುತ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಸಪೋರ್ಟಿಂಗ್ಗೋಸ್ಕರ ಈ ವಿಡಿಯೋಗೊಂದು ಲೈಕ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.